ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನನ್ನ ಯೂಟ್ಯೂಬ್ಗೆ ಸ್ವಾಗತ ಮತ್ತೊಮ್ಮೆ. ಇವತ್ತಿನ ಡಿಶ್ ತುಂಬ ಸಿಂಪಲಾಗೆ ಶೇಂಗಾ ಚಟ್ನಿ, ಅಂದರೆ ಧಾರವಾಡ ಸೈಡ್ ಮಾಡ್ತಾರೆ ಶೇಂಗಾ ಚಟ್ನಿ ಅಂತ ಹೇಳಿ, ಅದೇ ಚಟ್ನಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ತೆಕ್ಕೊಂಡು ಇಟ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಇಷ್ಟೇ. ಇದಕ್ಕೆ ಬೇರೆ ಏನೂ ಹಾಕಬೇಡಿ. ಚೆನ್ನಾಗಿ ಶೇಂಗಾ ಹುರಿದಿಟ್ಕೊಳ್ಳಿ, ಕಡಲೆ ಬೀಜನ, ಅಷ್ಟೇ ಸಾಕು. ಈ ಚಟ್ನಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಸೊಪ್ಪಾಗಲಿ ಏನೂ ಬೇಡ, ಇಷ್ಟೇ ಸಾಕು ಇದಕ್ಕೆ. ಇದನ್ನು ಹಾಕಿ ಗ್ರೈಂಡರ್ ಮಾಡಿ ಒಗ್ಗರಣೆ ಮಾಡಿಕೊಂಡ್ರೆ ಈ ಚಟ್ನಿ ಒಂದು ಸೈಡ್ಗೆ ಆಯಿತು. ಈ ಚಟ್ನಿ ಜೊತೆ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತೆ ಅಂದರೆ ಪಡ್ಡು. ಇದ್ರ ಜೊತೆ ಪಡ್ಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಪಡ್ಡು ಯಾವಾಗಲೂ ಮಾಡಲ್ಲ, ಯಾವಾಗಲೂ ಮಾಡೋದೇ ದೋಸೆ. ಆದರೆ ಇವತ್ತು ನಾನು ಪಡ್ಡು ಮಾಡಿದ್ದೀನಿ. ಅಂದರೆ ನಾನು ಒಂದು ಸೈಡ್ ಹೋದಾಗ ನಂಗೆ ಪಡ್ಡುದು ಅಂದರೆ ಪಡ್ಡು ಮಾಡ್ತಾರಲ್ಲ ಅದೊಂದು ಇದು ಸಿಕ್ತು ನನಗೆ. ಪಡ್ಡು ಮಾಡೋದು ಏನಂತಾರೆ ತವಾ ಥರ, ಅದು ತೊಗೊಂಡಿದ್ದೆ. ನಾನು ಯಾಕೆ ಪಡ್ಡು ಮಾಡಲ್ಲ, ಯಾವಾಗಲೂ ಎಲ್ಲರೂ ಮಾಡ್ತಾರೆ, ನಾನು ಮಾತ್ರ ಮಾಡಲ್ವಲ್ಲ ಅಂತ ಹೇಳಿ ಅದು ತೊಗೊಂಡು ಬಂದಿದ್ದೆ. ಇದೇ ಫಸ್ಟ್ ನಮ್ಮ ಮನೇಲಿ ಅದನ್ನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಮುಂದೆನೇ ಯೂಸ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಹೇಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ಅಂದರೆ ನನ್ನ ತಂಗಿ ಮನೇಲಿ ನಾನು ತುಂಬ ಸತಿ ಪಡ್ಡು ತಿಂದಿದ್ದೀನಿ. ಅವಳು ಯಾವಾಗಲೂ ಮಾಡ್ತಾಯಿರ್ತಾಳೆ ಈ ಚಟ್ನಿ. ಅವಳ ಡಿಶ್ಶೇ ಇದು. ಅವಳು ಯಾವಾಗಲೂ ಶೇಂಗಾ ಚಟ್ನಿ ಮಾಡ್ತಿರ್ತಾಳೆ. ಅವಳ ಚಟ್ನಿ ನಂಗೆ ತುಂಬಾ ಇಷ್ಟ. ಅದೇ ರೆಸಿಪಿ ಇವತ್ತು ನಿಮ್ಮ ಮುಂದೆ ನಾನು ಮಾಡ್ತಾಯಿರೋದು. ಯಾಕಂದರೆ ಅವ್ರ ಮನೇಲಿ ಯಾವಾಗಲೂ ಶೇಂಗಾ ಚಟ್ನಿನೇ ಜಾಸ್ತಿ ಇರುತ್ತೆ. ಈ ಚಟ್ನಿ ನಂಗೆ ತುಂಬಾ ಇಷ್ಟ ಅಂತ ಯಾವಾಗಲೂ ಈ ಚಟ್ನಿ ಮಾಡ್ತಾಳೆ ಪಡ್ಡು ಜೊತೆ. ಹಾಗೆ ನಾನು ಅದೇ ಥರ ಮಾಡಿದ್ದೀನಿ. ಅಂದರೆ ಅವಳು ನನಗೆ ಪ್ಲೈನ್ ಇಷ್ಟ ಅಂತ ಪ್ಲೈನ್ ಇದು ಪಡ್ಡು ಮಾಡಿಕೊಡ್ತಾಳೆ. ಇವತ್ತು ನಾನು ಈರುಳ್ಳಿ ಹಾಕಿ ಮಾಡಿದ್ದೀನಿ. ಪ್ಲೈನೇ ಇಷ್ಟ, ನಂಗೆ ಈರುಳ್ಳಿ ಮಸಾಲೆದು ಇಷ್ಟ ಇಲ್ಲ. ಆದರೂ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಚಟ್ನಿಗೆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ. ಹಾಗಾಗಿ ಬರೀ ಸಾಸಿವೆ ಕರಿಬೇವು ಸೊಪ್ಪು ಅಷ್ಟೇ, ಬೇರೆ ಏನೂ ಬೇಡ ಚಟ್ನಿಗೆ, ಇಷ್ಟೇ ಸಾಕು. ಇದು ಒಂದು ಸೈಡ್ ಚಟ್ನಿ ಆಯಿತು. ಪಡ್ಡುಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆಬೇಳೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಡ್ಡುದು ಪ್ಲೇಟ್ಗೆ ಹಾಕಬೇಕು. ಚಿಕ್ಕ ಚಿಕ್ಕದಾಗೆ ಸ್ವಲ್ಪ 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 ಅದು ಮುಚ್ಚಿಟ್ಟು ಸ್ವಲ್ಪ ಚೆನ್ನಾಗಿ ಬೆಂದಾಗ, ಅದೇ ಎಲ್ಲಕ್ಕಿಂತ ಕಷ್ಟದ ಕೆಲಸ ಅದು ತಿರುಗಿಸ್ಬೇಕಾದ್ರೆ ಮುರಿದೋಗುತ್ತೆ. ಅದು ಬೇರೆ ನಮ್ಮ ಮನೇಲಿ ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು. ನಮ್ಮ ಪಡ್ಡು ಹೇಗೆ ಬರುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಅದು ತುಂಬ ಸತಿ ಮಾಡಿದವ್ರಿಗೆ ಪಡ್ಡು ಮುರಿದು ಹೋಗುತ್ತೆ. ಇನ್ನು ನಾನು ಫಸ್ಟ್ ಬೇರೆ ಮಾಡ್ತಿರೋದು. ಮುರಿದೋಗುತ್ತೋ ಕ್ಲೀನಾಗಿ ಬರುತ್ತೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಹಾಕ್ತಾಯಿದ್ದೀನಿ, ನೋಡೋಣ ನೆಕ್ಸ್ಟ್ ತೆಗಿಬೇಕಾದ್ರೆ ಹೇಗೆ ಬರುತ್ತೆ ಅಂತ. ಇಷ್ಟೇ ಪಡ್ಡು, ತುಂಬ ಸಿಂಪಲ್. ದೋಸೆ ಇಟ್ಟಿದ್ರೂ ಪಡ್ಡು ಮಾಡ್ಕೋಬೋದು, ಇಡ್ಲಿ ಇಟ್ಟಿದ್ರೂ ಪಡ್ಡು ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಪಡ್ಡುಗೆ ಇದೇ ಹಿಟ್ಟನ್ನ ಎಕ್ಸ್ಟ್ರಾ ರುಬ್ಬಿಟ್ಕೊಳ್ಳಿ ಅನ್ನೋದು ಏನೂ ಇಲ್ಲ. ದೋಸೆ ಇಟ್ಟಿದ್ರೂ ಆಗುತ್ತೆ, ಇಡ್ಲಿ ಇಟ್ಟಿದ್ರೂ ಆಗುತ್ತೆ, ಅದರಲ್ಲೇನು ವಿಶೇಷ ಇಲ್ಲ. ಆದರೆ ಮಕ್ಕಳಿಗೆ ಯಾವಾಗಲೂ ದೋಸೆ ಇಡ್ಲಿ ಕೊಡೋದಕ್ಕಿಂತ ಪಡ್ಡು ಇದ್ದರೆ ಚೇಂಜ್ ಇರುತ್ತೆ ಅಂತ ನನ್ನ ತಂಗಿ ತುಂಬ ಮಾಡ್ತಾಳೆ. ಯಾಕಂದರೆ ಮಕ್ಕಳು ಅವಳದು ಸ್ಕೂಲಿಗೆ ಹೋಗೋ ಮಕ್ಕಳು ಇನ್ನು, ಅದಕ್ಕೋಸ್ಕರ ಬಾಕ್ಸಿಗೆ ಏನಾದರೂ ಬೇಕಲ್ವ, ಹಾಗಾಗಿ ಅವಳು ಪಡ್ಡು ದೋಸೆ ಇಡ್ಲಿ ಆ ಥರ ಚೇಂಜ್ ಮಾಡ್ತಿರ್ತಾಳೆ. ಹಾಗಾಗಿ ನಮ್ಮ ಮನೇಲೂ ನಾನು ಟ್ರೈ ಮಾಡೇ ಬಿಟ್ಟೆ ಪಡ್ಡು ಹೇಗಿರುತ್ತೆ ಅಂತ ನೋಡೋಕ್ಕೆ. ನಿಮಗೂ ನೋಡಬೇಕು ಅನ್ನಿಸ್ತಿದೆ ಅಲ್ಲ, ಇರಿ ನಾನು ತಿರ್ಗ್ಸೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದೀನಿ. ಕೈ ಬೇರೆ ಸುಟ್ಕೊಂಡು ಇಟ್ಕೊಂಡಿದ್ದೀನಿ. ಅದು ನೋಡೋಕೆ ಆ ಥರ ಇದೆ, ಎಷ್ಟು ಹೀಟ್ ಇದೆ ಗೊತ್ತಾ ಅದು. ಆದರೂ ಬರ್ತಾನೆ ಇಲ್ಲ. ಆದರೂ ನಾನು ಟ್ರೈ ಮಾಡ್ತಾನೇ ಇದ್ದೆ. ಅಂತೂ ಇಂತೂ ಒನ್ ಟ್ರಿಪ್ ನಾನು ತೋರಿಸಿಲ್ಲ, ಮುರಿದೋಗ್ಬಿಟ್ಟಿತ್ತು. ಈ ಸೆಕೆಂಡ್ ಟ್ರಿಪ್ ನಾನು ನಿಮಗೆ ತೋರಿಸ್ತಿರೋದು. ಈ ಥರ ಬಂತು. ಇಲ್ಲಿ ನೋಡಿ, ಹಾಗೂ ಸ್ವಲ್ಪ ಮುರಿದೋಗಿದೆ. ಅಂತೂ ನಾನು ಪಡ್ಡುಲಿ ಪರವಾಗಿಲ್ಲ ಅಂದ್ಕೊಂಡೆ. ಅಂದರೆ ಫಸ್ಟ್ ಟೈಮ್ಗೆ ನನ್ನ ಪಡ್ಡು ಈ ಥರ ಬಂದಿದೆ. ಈ ಥರ ಪಡ್ಡು ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂದ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ಶೇಂಗಾ ಚಟ್ನಿ ಜೊತೆ ಅಂತೂ ಪಡ್ಡು ಸೂಪರಾಗಿರುತ್ತೆ. ಈ ಥರನೇ ಶೇಂಗಾ ಚಟ್ನಿ ಮಾಡ್ಕೊಳ್ಳಿ, ಇದ್ರ ಜೊತೆ ಕಾಂಬಿನೇಷನ್ ನಿಜ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗಿತ್ತು ಅಂತ ಹೇಳಿ. ಮತ್ತೊಮ್ಮೆ ಮತ್ತೊಂದು ಸತಿ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.